ಫೈನಲ್ ಫೈನಲ್ ಟು ಫೈನಲ್ 42,000 800 ಸರ್. ಸರ್ ಏನ್ ಸರ್ ಚೀಪ್ ಪ್ರೈಸ್ ಸರ್ ಬರೇ 1,70,70,000 ಕೊಡೋಣ ಸರ್. 1,70,70,000 7,70,70,000 ಮಾಡ್ಕೊಡೋಣ ಸರ್. ಸರ್ 2,95,000 ಮಾಡ್ಕೊಡೋಣ. 2,95,000 ಹೌದು ಸರ್. ಅದ್ರಲ್ಲಿ ನೆಗೋಷಿಯಬಲ್ ಅದ್ರಲ್ಲೂ ನೆಗೋಷಿಯಬಲ್. ಸಿಂಗಲ್ ಓನರ್ ಪೋಲೋ ಸಿಗ್ತಾ ಇರೋದು ನಿಮ್ಗೆ. ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದೂನು ಸಿಂಗಲ್ ಓನರ್, ಅದೂನು ಸಿಂಗಲ್ ಓನರ್ ಸರ್. ಡೀಸೆಲ್ ವೆಹಿಕಲ್ ಆಗಿರುತ್ತೆ ಬರೀ 2,65,000 65,000 ನೆಗೋಷಿಯಬಲ್ ಇರುತ್ತೆ ಸರ್. ಅದರಲ್ಲಿ ನೆಗೋಷಿಯಬಲ್ ಇರುತ್ತೆ. ಟಾಪ್ ಎಂಡ್ ವೆಹಿಕಲ್ 2,85,000 ಮಾಡ್ಕೊಡೋಣ. ಇಯಾನು ಚಿಕ್ಕ ಗಾಡಿ 2,40,000 45,000 1,75,000 ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೇ 1,90,000 ಕ್ಲೋಸ್ ಮಾಡ್ಕೊಡೋಣ. ಬರೀ 1,70,70,000 ಮಾಡ್ಕೊಡೋಣ. 1,40,000 ಕ್ಲೋಸ್ ಮಾಡ್ಕೊಡೋಣ ಸರ್. 6,10,000 10,000 ಸರ್. ಅದು ಇದು 10,40,000 ಸರ್ ನೆಗೋಷಿಯಬಲ್ ಖಂಡಿತ ಸರ್. ಎದುರುಗಡೆ ಬರ್ಲಿ ಎಲ್ಲಾ ವೆಹಿಕಲ್ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ ಸರ್. ಲೋನ್ ಬೇಕಂದ್ರೆ ಬರೇ 9 ಲಕ್ಷ ಲೋನೇ ಮಾಡ್ಕೊಡೋಣ ಸರ್. 4,15,000 ಕೋಟಿಂಗ್ ಮಾಡ್ತಾ ಇದೀನಿ. ಮುಂದೆ ಬನ್ನಿ 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ ಸರ್. 4 ಲಕ್ಷಕ್ಕೆಲ್ಲ ಕ್ಲೋಸ್ ಆಗುತ್ತೆ. ಇದು ಕ್ಲೋಸ್ ಆಗುತ್ತೆ. 1,75,000 ಇದು 1,75,000 ಕ್ಲೋಸ್. ಸಡನ್ ವೆಹಿಕಲ್ ಟಾಪ್ ಎಂಡ್ 20+ ಮೈಲೇಜ್ ಬರೋ ವೆಹಿಕಲ್. ಸೊ ಇದು ಬಂದು 3,30,000 ಸರ್. ಇನ್ನೂ ಪ್ರೈಸ್ ಪೋಲೋಗೆ ಸರ್ 3,20,000 ಮಾಡ್ಕೊಳ್ಳಿ. 3,20,000 3,20,000 ಸಿಂಗಲ್ ಓನರ್. ಸಿಂಗಲ್ ಓನರ್ 7,75,000 ಹೌದು ಸರ್. ಸರ್ ಇದು 4,90,000 ಮಾಡ್ಕೊಳ್ಳಿ. ಎರಡರಲ್ಲಿ ನೆಗೋಷಿಯಬಲ್ ಖಂಡಿತ ಸರ್. ಎರಡರಲ್ಲಿ ನೆಗೋಷಿಯಬಲ್ ಸರ್. 5,90,000 ಕೊಡೋಣ ಸರ್. ಓಕೆ 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 ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಕರ್ನಾಟಕ ಕಾರ್ ಝೋನ್ ಬಂದಿದ್ದೀನಿ. ಹಾಗೇನೆ ಸರ್ ಇರ್ತಾರೆ. ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ಮತ್ತೊಂದು ಸರಿ ನಿಮ್ ಶೋರೂಮ್ ಹೆಸರು, ಎಕ್ಸಾಕ್ಟ್ ಲೊಕೇಶನ್ ಸರ್? ಸರ್ ನಮ್ ಶೋರೂಮ್ ಹೆಸರು ಕರ್ನಾಟಕ ಕಾರ್ ಝೋನ್ ಅಂತ. ತುಂಬಾ ದಿವಸ ಆಯ್ತು ನಿಮ್ ಹತ್ರ ವಿಡಿಯೋ ಮಾಡಿಸಿ. ಹೌದು. ಹೊಸ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದೀನಿ. ನಿಮ್ಗೆ 45,000 ಹಿಡಿದು ನಿಮ್ಗೆ 15 ಲಕ್ಷ ತನಕನು ನಮ್ಮ 45,000 ಶುರು ಆಗುತ್ತಾ? 45,000 ಸ್ಟಾರ್ಟಿಂಗ್ ಇದೆ. ಮತ್ತೆ 15 ಲಕ್ಷ ತನಕ 20 ಲಕ್ಷ ತನಕ ಬೇಕಂದ್ರೂ ನಮ್ಮ ಹತ್ರ ಕಾರ್ ಅವೈಲೇಬಲ್ ಇದೆ. ನಿಮ್ಗೆ ಶೋರೂಮ್ ರಿಕಾರ್ಡ್ ಬೇಕು, 2,000 ಓಡಿರೋರು ಬೇಕು, 3,000 ಓಡಿರೋರು ಬೇಕು, ಅಂತ ಗಾಡಿನೂ ನಮ್ಮ ಹತ್ರ ಸಿಗುತ್ತೆ. ಒಳ್ಳೆ ಗಾಡಿ, ಮಿನ್ ಕಂಡೀಷನ್ ಇಲ್ಲೋ ಗಾಡಿ, ಫ್ಯಾನ್ಸಿ ಗಾಡಿ ನಮ್ಮ ಹತ್ರ. ಈಗ ಹೊಸ ಸ್ಟಾಕ್ ಪಿನ್ ಟು ಪಿನ್ ಫುಲ್ ಸ್ಟಾಕ್ ಚೇಂಜ್ ಮಾಡಿದೀನಿ. ಫುಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಫುಲ್ ಸ್ಟಾಕ್ ಚೇಂಜ್ ಮಾಡಿದೀನಿ. ಕ್ರೇಟ್ಗಳು 2 ಇದೆ. ಆಮೇಲೆ ಸರ್ 7 ಸೀಟರ್ ಇದೆ. ಹೊಸ ಗಾಡಿ ಬೇಕಂದ್ರೆ ಹೊಸ ಗಾಡಿ ಇದು ಕ್ರೇಟಾ ಇದೆ, ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು. ಮತ್ತೆ ಯಾನೆ XUV ಇದೆ, ಇನೋವಾ ಇದೆ. ಓಕೆ ಓಕೆ. ತುಂಬಾ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದಾರೆ ಅನ್ಬೋದು. ತುಂಬಾ ಸ್ಟಾಕ್ ಎಲ್ಲ ತರಿಸಿದ್ದಾರೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಅಲ್ಲಿ ಸರ್ಕಲ್ ಇಂದ ಸರ್ವಿಸ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಿಮ್ಗೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ನಮ್ಮೂರ್ ತಿಂಡಿ ಹೋಟೆಲ್ ಇಂದ ಅರ್ಧ ಕಿಲೋಮೀಟರ್ ಮೇಲ್ಗಡೆ ಅಪ್ಪತ್ರೆ ಅಲ್ಲೇ ನಮ್ ಶೋರೂಮ್ ಲೊಕೇಶನ್ ಎಕ್ಸಾಕ್ಟ್ ಲೊಕೇಟ್ ಆಗಿರೋದು. ಮೇನ್ ನಿಮ್ಗೆ ಲೊಕೇಶನ್ ಪಾಯಿಂಟ್ ಬಂದು MK Ahmad ಸೂಪರ್ ಮಾರ್ಕೆಟ್ ಇದೆ. ಅದು ಬ್ಯಾಕ್ ಸೈಡ್ ನಮ್ ಶೋರೂಮ್ ಲೊಕೇಟ್ ಆಗಿರೋದು. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಅಲ್ಲ ಅಂದ್ರೆ ಗೂಗಲ್ ಅಲ್ಲಿ ಅಪ್ಡೇಟ್ ಇದೆ. ಕರ್ನಾಟಕ ಕಾರ್ ಝೋನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ಬಂದ್ಬಿಡುತ್ತೆ. ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ 45,000 ಸ್ಟಾರ್ಟಿಂಗ್ ಇದೆ ಸರ್. ಯಾವ ಸರ್ ವೆಹಿಕಲ್? 45,000 ಸರ್. 800 MPF ಇಂಜಿನ್ ಇದೆ ಸರ್. ಹೌದಾ? ಓಕೆ ಸರ್. ಲೋನ್ ಬಗ್ಗೆ ಮಾತಾಡೋದ್ರೆ ಸ್ಯಾಲರಿಡ್ ಇಲ್ಲ ಅಂದ್ರೆ ಸ್ವಂತ ಮನೆ ಇದ್ರೆ ಖಂಡಿತ ಪೂರ್ತಿ ಕರ್ನಾಟಕ ಅಲ್ಲಿ 70 to 80% ಲೋನ್ ಮಾಡ್ಕೊಡ್ತೀನಿ. ಸ್ಯಾಲರಿಡ್ ಇಲ್ಲ ಅಂದ್ರೆ ಸ್ವಂತ ಮನೆ ಎರಡಿದ್ರೆ ಸಾಕು. ಅಲ್ಲ, ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅಂತ? ಸರ್ 2012 ಮಾಡೆಲ್ ಮೇಲೆ ಖಂಡಿತ 70 to 80% ಲೋನ್ ಮಾಡ್ಕೊಡ್ತೀನಿ. ಹೌದಾ? ಸೊ ವಿಡಿಯೋ ಶುರು ಮಾಡೋಣ ಸರ್. ಹಾಗಾದ್ರೆ ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಅವರು ಈ ಶೋರೂಮ್ ನ ಬಂದು ವಿಸಿಟ್ ಮಾಡಿ. ತುಂಬಾನೇ ಸ್ಟಾಕ್ ಇದೆ. 2 ಇನೋವಾ ಆಗಿರ್ಬೋದು, ಕ್ರೇಟ್ ಆಗಿರ್ಬೋದು, ತುಂಬಾ ಸ್ಟಾಕ್ ಬಂದಿದೆ. ಅಪ್ಡೇಟ್ಸ್ ಎಲ್ಲ ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. ವೆಹಿಕಲ್ ಯಾವ ಸರ್ ಇವತ್ತು? ಸರ್ ಫಸ್ಟ್ ವೆಹಿಕಲ್ ಇರೋದು ತುಂಬಾ ಡಿಮಾಂಡ್ ಇರೋದು ಬಜಾರ್ ಅಲ್ಲಿ Hyundai ಕ್ರೇಟಾ. ನಿಮ್ಗೆ ಫಸ್ಟ್ ಹೇಳಿದ್ದು 45,000 ವೆಹಿಕಲ್. ಅದು ಆಮೇಲೆ ತೋರಿಸ್ತೀನಿ. ಫಸ್ಟ್ ಇದು ನೋಡ್ಕೊಳ್ಳಿ. ಡೀಟೇಲ್ಸ್ ಅನ್ಬಿಟ್ಟು 2016 ಸಿಂಗಲ್ ಓನರ್ ವೆಹಿಕಲ್ Hyundai ಕ್ರೇಟಾ SX ಪ್ಲಸ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಅದು ಕೂಡ ಡೀಸೆಲ್ ವೇರಿಯಂಟ್. ಬಜಾರ್ ಅಲ್ಲಿ ತುಂಬಾ ಡಿಮಾಂಡ್ ಇರೋದು. ಹೊಸ ಸೀಟ್ ಕವರ್ಸ್, ಗಾಡಿ ಎಲ್ಲ ತುಂಬಾ ಮಿನ್ ಕಂಡೀಷನ್ ಎಲ್ಲ ಇದೆ. ಟಾಪ್ ಎಂಡ್ ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ? ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಆಟೋಮೆಟಿಕ್ ORM, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ ಓಕೆ. ಡೀಸೆಲ್? ಹೌದು ಸರ್. ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಒಳ್ಳೆ ಮೈಲೇಜ್ ಸರ್. ಮೈಲೇಜ್ ಆರಾಮಾಗಿ ನೀವು 18 to 20 ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಹೇಳ್ಬೇಕಂದ್ರೆ 7,90,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ 7,70,000 ಮಾಡ್ಕೊಡೋಣ ಸರ್. ಸರ್ ಹಾಗೆ ನೆಕ್ಸ್ಟ್ ಇರೋದು ಮತ್ತೆ ಡೀಸೆಲ್ ವೆಹಿಕಲ್ ಶಿಫ್ಟ್. ಅದು ಕೂಡ ರೆಡ್ ಕಲರ್ ಅಲ್ಲಿ ತುಂಬಾ ಕಸ್ಟಮರ್ಸ್ ನೋಡ್ತಾರೆ. ರೆಡ್ ಕಲರ್ ಅಲ್ಲೇ ಶಿಫ್ಟ್ ಬೇಕಂತ. ಅದು ಕೂಡ ಡೀಸೆಲ್ ವೇರಿಯಂಟ್.
ಆಫೀಸಲ್ಲಿ ಓಡೋರ್ಗೆ ಡೈಲಿ ಓಡೋರ್ಗೆ ಒಳ್ಳೆ ವೆಹಿಕಲ್ ಹೇಳ್ತೀನಿ ಇದು ಶಿಫ್ಟ್, ಅದು ಕೂಡ ಡೀಸೆಲ್. ಇದು ಡೀಟೇಲ್ಸ್ ಅನ್ಬಿಟ್ಟು 2014 ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಬಹಳ ಕಂಡೀಷನ್ ಅಲ್ಲೇ ಇದೆ, ಓಕೆ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ ಸರ್ ವೆಹಿಕಲ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಹೇಳ್ಬೇಕಂದ್ರೆ 4,85,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ 4,75,000 ಕ್ಲೋಸ್ ಮಾಡ್ಕೊಡೋಣ. ನೆಕ್ಸ್ಟ್ ಇರೋದು ಮತ್ತೆ ಇನ್ನೊಂದು ಆನೆ ವೆಹಿಕಲ್ ಸರ್. ಎರಡು ಇನೋವಾನಾ? ಎರಡೆರಡು ಇನೋವಾ ಇದೆ, 2 ಇರ್ಟಿಗಾ ಇದೆ, 2 XUV ಇದೆ, ಎಲ್ಲ 7 ಸೀಟರ್ ವೆಹಿಕಲ್ಸ್. ಓಕೆ. ನೀವು ಪೂರ್ತಿ ಬಜಾರಲ್ಲಿ ತಗೊಳ್ಬೇಕಂದ್ರೆ ಎಲ್ಲಿ ಬರ್ಬೇಕು ಹೇಳಿ? ಕರ್ನಾಟಕ ಕಾರ್ ಝೋನ್. ಹೌದು ಸರ್, ನಿಜ, ಕರ್ನಾಟಕ ಕಾರ್ ಝೋನ್ ಗೆ ಬರ್ಬೇಕು ನೀವು. ಇದು ಡೀಟೇಲ್ಸ್ ಬಂದ್ಬಿಟ್ಟು 2015 ಸೆಕೆಂಡ್ ಓನರ್. ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಇದರಲ್ಲಿ ನಿಮ್ಗೆ ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. 97,000 ಓಡಿದೆ. 15 ಸೆಕೆಂಡ್ ಓನರ್, ವಿ ವರ್ಷನ್ ಆಗಿರುತ್ತೆ ಇದು. ಓಕೆ ಓಕೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಡೀಪ್ ಆಗರ್, ABS ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಅಂದ್ಬಿಟ್ಟು ನೀವು ಬಜಾರಲ್ಲಿ ತಗೊಳ್ ಹೋಗ್ಬೇಕಂದ್ರೆ ನಿಮ್ಗೆ 11.5 ಇದೆ. ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 10,60,000 ಮಾಡ್ಕೊಡ್ತೀನಿ. 10,60,000 ಸರ್ 10,40,000 ಮಾಡ್ಕೊಡೋಣ. 10,40,000 ಸರ್ ಎದುರುಗಡೆ ಬಂದು ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಸರ್ ಪಕ್ಕದಲ್ಲಿ ಇನ್ನೊಂದು ಇನೋವಾ. ಸರ್ ಪಕ್ಕದಲ್ಲಿ ಇರೋದು ಇನ್ನೊಂದು ಸಿಂಗಲ್ ಓನರ್ ಇನೋವಾ. 2010 ಸಿಂಗಲ್ ಓನರ್. ಇದೂನು ವಿ ವರ್ಷನ್ ಸಿಂಗಲ್ ಓನರ್ ವೆಹಿಕಲ್. 1,31,000 ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಇಲ್ಲಿದೆ. ನಿಮ್ಗೆ ಇದ್ರಲ್ಲಿ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ವಿ ವೇರಿಯಂಟ್ ಆಗಿರುತ್ತೆ. ಇದು ವಿ ವೇರಿಯಂಟ್ ಅಲ್ವಾ? ಹೌದು ಸರ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಹೇಳ್ಬೇಕಂದ್ರೆ ಇದಕ್ಕೆ ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 7 ಲಕ್ಷ ಕಮ್ಮಿ ಸಿಗಲ್ಲ. ಸಿಂಗಲ್ ಓನರ್ ವೆಹಿಕಲ್, ಕ್ಲಾಸ್ ಕಂಡೀಷನ್. ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ 6,10,000 ಮಾಡ್ಕೊಡೋಣ. ಸೊ ಇದು ಒಂದು 6,10,000. 10,000 ಸರ್. ಅದು ಇದು 10,40,000. ಸರ್ ನೆಗೋಷಿಯಬಲ್ ಖಂಡಿತ ಸರ್. ಎದುರುಗಡೆ ಬರ್ಲಿ, ಎಲ್ಲಾ ವೆಹಿಕಲ್ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಸರ್ ನೆಕ್ಸ್ಟ್ ಇರೋದು ಇನ್ನೊಂದು ಬ್ರೆಜಾ. ತುಂಬಾ ಚೀಪ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. 17 ಚೀಪ್ ಪ್ರೈಸ್ ಅಲ್ಲ? ಫುಲ್ ಚೀಪ್ ಪ್ರೈಸ್ ಅಲ್ಲಿ ಬ್ರೆಜಾ ಚೀಪ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಸರ್ ಫಸ್ಟ್ ಡೀಟೇಲ್ಸ್ ಸರ್ ಇದು 2017 ಸೆಕೆಂಡ್ ಓನರ್ ವೆಹಿಕಲ್, VDI. ಗಾಡಿ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಕಂಪ್ನಿ ಫಿಟೆಡ್ ಅಲೈಸ್ ಇದೆ. ನಿಮ್ಗೆ ವಿಡಿಯೋಗೆ ಅಲೈಸ್ ಬರಲ್ಲ. ಕಂಪ್ನಿ ಫಿಟೆಡ್ ಅಲೈಸ್ ಇದೆ. ಇದರಲ್ಲಿ ಡುವಲ್ ಟೋನ್ ಕಲರ್ ಆಗಿರುತ್ತೆ. ಶೋರೂಮ್ ರಿಕಾರ್ಡ್ ಇರೋದು ಚೆಕ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಗಾಡಿ ಪರ್ಚೇಸ್ ಮಾಡಿ. ಓಕೆ ಓಕೆ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 7 ಲಕ್ಷ ಕಮ್ಮಿ ಸಿಗಲ್ಲ. ನಮ್ ಶೋರೂಮ್ ಗೆ ವಿಸಿಟ್ ಮಾಡಿ 6 ಲಕ್ಷ ಕೊಡೋಣ. 6 lakh 6 lakh ಮುಂದೆ ಸರ್ 5,90,000 ಕೊಡೋಣ ಸರ್. ನೆಕ್ಸ್ಟ್ ಇರೋದು ಇರ್ಟಿಗಾ. ತುಂಬಾ ಗುಲ್ಬರ್ಗಾ, ರಾಯಚೂರ್, ಧಾರವಾಡ, ಕೊಪ್ಪಳಿಂದ ತುಂಬಾ ಡಿಮಾಂಡ್ ಇರುತ್ತೆ. ಇರ್ಟಿಗಾ ಅಂತ 2 ಇದೆ. ಓಲ್ಡ್ ಶೇಪ್ ಇದೆ, ನ್ಯೂ ಶೇಪ್ ಅವೈಲೇಬಲ್ ಇದೆ. ಸರ್ ಫಸ್ಟ್ ಡೀಟೇಲ್ಸ್ ಹೇಳ್ಬಿಡಿ. ಸರ್ ಇದು ಡೀಟೇಲ್ಸ್ ಅನ್ಬಿಟ್ಟು 2012 ಸೆಕೆಂಡ್ ಓನರ್, VDI, ಅದು ಕೂಡ ಡೀಸೆಲ್ ವೇರಿಯಂಟ್. ತುಂಬಾ ಡಿಮಾಂಡ್ ಇರೋದು ಡೀಸೆಲ್ ವೆಹಿಕಲ್ ಗೆ. ಇದರಲ್ಲಿ AC, ಪವರ್ ಶೇರಿಂಗ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲ ಇದೆ ಸರ್. VDI, ABS ಇದಕ್ಕೆ ABS ಎಲ್ಲ ಬರುತ್ತೆ. ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅನ್ಬೋದು. 2 ಇದೆ. ಫಸ್ಟ್ ಇದ್ರದ್ದು ಇವಾಗ ಡೀಟೇಲ್ಸ್ ಹೇಳಿದ್ರು ಅವರು. ಸರ್ ಹಾಗೆ ಪ್ರೈಸ್ ಸರ್ ಪ್ರೈಸಿಂಗ್ ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 5.5 ಲಕ್ಷ ಕಮ್ಮಿ ಸಿಗಲ್ಲ. ಶೋರೂಮ್ ವಿಸಿಟ್ ಮಾಡಿದ್ರಿ 4,90,000 ಕೊಡೋಣ. ಸರ್ ಇದು 4,90,000. ಅದರಲ್ಲಿ ನೆಗೋಷಿಯಬಲ್ ಖಂಡಿತ ಸರ್. ಓಕೆ ಸರ್. ಹಂಗೆ ಇನ್ನೊಂದು ಸರ್. ಸರ್ ನೆಕ್ಸ್ಟ್ ಇರೋದು ಇನ್ನೊಂದು ಇರ್ಟಿಗಾ. 17 ಸೆಕೆಂಡ್ ಓನರ್, VDI ಆಪ್ಷನಲ್ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ಡೀಸೆಲ್ ವೇರಿಯಂಟ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಇದರಲ್ಲಿ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಓಕೆ. ಇದು ಸಿಲ್ವರ್ ಕಲರ್, ತುಂಬಾ ನೀಟ್ ಅಂಡ್ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಅದು ಕೂಡ ಶೋರೂಮ್ ರೆಕಾರ್ಡ್ ಓಡಿರೋದು. 80 ಚಿಲ್ಲರೆ ಓಡಿದೆ ಸರ್. ರೂಫ್ AC ಕೂಡ ಬರುತ್ತೆ ನೋಡಿ ನಮ್ಗೆ. ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಇರೋ ಹತ್ರ. ಇವತ್ತೆಲ್ಲ 7 ಸೀಟರ್ 2 ವೆಹಿಕಲ್ಸ್ ಇದೆ ಅನ್ಬೋದು. ಸರ್ ಇದ್ರ ಪ್ರೈಸ್ ಸರ್ ಇದಕ್ಕೆ ಪ್ರೈಸಿಂಗ್ ಅನ್ಬಿಟ್ಟು 7,90,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 7,75,000 ಕ್ಲೋಸ್ ಮಾಡ್ಕೊಡೋಣ. 7,75,000. ಹೌದು ಸರ್. ಸರ್ ಇದು 4,90,000 ಮಾಡ್ಕೊಡೋಣ. ಎರಡರಲ್ಲಿ ನೆಗೋಷಿಯಬಲ್. ಖಂಡಿತ ಸರ್, ಎರಡರಲ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ ಸರ್. ಕ್ರೇಟಾ ಸರ್, ನ್ಯೂ ಶೇಪ್. ಸರ್ ನೆಕ್ಸ್ಟ್ ಇರೋದು ನ್ಯೂ ಶೇಪ್ ಕ್ರೇಟಾ. ರೀಸೆಂಟ್ಲಿ ನಿಮ್ಗೆ 60,000 ಖರ್ಚು ಮಾಡಿದ್ದಾರೆ ಗಾಡಿಗೆ. 4 ಹೊಸ ಟೈರು, ಹೊಸ ಬ್ಯಾಟ್ರಿ, ನಿಮ್ಗೆ ಹೊಸ ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ. ಮತ್ತೆ ಆಫ್ಟರ್ ಮಾರ್ಕೆಟ್ ಅಲ್ಲೇ CX ಪ್ಲಸ್ ವೇರಿಯಂಟ್ ಆಗಿರುತ್ತೆ ಇದು. ಸರ್ AC ಸರ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಎಲ್ಲ ಇದೆ. ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬ್ರಾಂಡ್ ಟೈರ್ ಇದೆ, ವೈಟ್ ಕಲರ್ ಅಲ್ಲಿ ನ್ಯೂ ಶೇಪ್ ಆಗಿರುತ್ತೆ. ಸರ್ 73,000 ಓಡಿದೆ. ಬರೀ 73,000 ಓಡಿದೆ. 73,000 ಓಡಿರೋದು. ಶೋರೂಮ್ ರೆಕಾರ್ಡ್ ಇರೋದು. ಸರ್ ಅಗೇನ್ ಮಾಡಲ್ ಸರ್ ಮಾಡಲ್ 2021 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಹೇಳ್ಬೇಕಂದ್ರೆ ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 13 ಲಕ್ಷ 12.5 ಇದೆ. ನಮ್ ಶೋರೂಮ್ ವಿಸಿಟ್ ಮಾಡಿ 12,10,000 ಮಾಡ್ಕೊಡೋಣ ಸರ್. ಅದರಲ್ಲಿ ನೆಗೋಷಿಯಬಲ್ ಇರಬೇಕಲ್ವಾ? ಖಂಡಿತ ಸರ್, ನೆಗೋಷಿಯಬಲ್ ಮಾಡ್ಕೊಡೋಣ. 20,000 ಡಿಸ್ಕೌಂಟ್ ಕೊಡೋಣ ಬನ್ನಿ ಸರ್. 20,000 ಡಿಸ್ಕೌಂಟ್ ಸರ್. ಲೋನ್ ಬೇಕಂದ್ರೆ ಬರೇ 9 ಲಕ್ಷ ಲೋನೇ ಮಾಡ್ಕೊಡೋಣ ಸರ್. ಓಕೆ ಓಕೆ ಓಕೆ. ಸರ್ ಮಹೀಂದ್ರಾ XUV ಸರ್ ಚೀಪ್ ಪ್ರೈಸ್ ಅಲ್ಲಿ ಕೊಡೋಣ.
ಚೀಪ್ ಪ್ರೈಸ್ ಅಲ್ಲ ಇದು? ಹೌದು ಸರ್. ಫಸ್ಟ್ ಡೀಟೇಲ್ ಸರ್. ಸರ್ 13 ಮ್ಯಾನುಫ್ಯಾಕ್ಚರ್ 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್, W8 ವೇರಿಯಂಟ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 1,27,000 ಓಡಿದೆ. 8 ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ ORMs ಎಲ್ಲ ಬರುತ್ತೆ ಸರ್ ಇದರಲ್ಲಿ. 8 ಏರ್ ಬ್ಯಾಗ್ಸ್ ಬರುತ್ತಲ್ಲ? ಹೌದು ಸರ್. ಬ್ಲಾಕ್ ಕಲರ್ ಅಲ್ಲಿ ನೋಡಿ SU500 ಯಾರು ನೋಡ್ತಾ ಇದ್ರು ಒಂದಿದೆ, ಅದು ಚೀಪ್ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರು ಸರ್. ಏನ್ ಚೀಪ್ ಪ್ರೈಸ್ ಅದು ಸರ್? ಬರೇ ನಿಮ್ಗೆ ಅದು 5,10,000 ಕೊಡೋಣ ಸರ್. ನೆಗೋಷಿಯಬಲ್? ಖಂಡಿತ ಸರ್. ಲೋನ್ ಬೇಕಂದ್ರೆ 3 ಲಕ್ಷ ಲೋನೇ ಮಾಡ್ಕೊಡೋಣ. ಓಕೆ. ಮೋಸ್ಟ್ ಡಿಮ್ಯಾಂಡೆಡ್, ತುಂಬಾ ಜನ ಕೇಳ್ತಾರೆ. ತುಂಬಾ ಡಿಮಾಂಡ್ ಇರೋದು ಸಡನ್ ವೆಹಿಕಲ್ ಅಲ್ಲಿ ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಹೇಳ್ತೀನಿ ಅದಕ್ಕೆ. ಇದು ಡೀಟೇಲ್ಸ್ ಅನ್ಬಿಟ್ಟು 2012 ಸೆಕೆಂಡ್ ಓನರ್ ವೆಹಿಕಲ್, SX. ಇದನ್ನು ಫುಲ್ಲಿ ಟಾಪ್ ಎಂಡ್. ಬರೇ ಇಂಟೀರಿಯರ್ ತೋರಿಸಿ ಸರ್. ಇಂಟೀರಿಯರ್ ನೋಡಿದ್ರೆ ಕಸ್ಟಮರ್ ಖುಷಿ ಆಗಿರ್ಬೇಕು. ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ವೇರಿಯಂಟ್ ಸರ್. ಓಕೆ ಸರ್. ಫೀಚರ್ ಸರ್ ಇದರಲ್ಲಿ AC ಫೀಚರ್ಸ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಆಟೋಮೆಟಿಕ್ ORMs, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಫುಲ್ಲಿ ಲೋಡೆಡ್. ಸೊ ಎಲ್ಲ ತರ ಫೀಚರ್ಸ್ ಬರ್ತಂತ ವೆಹಿಕಲ್ ಆಗಿರುತ್ತೆ ನೋಡಿ. ಯಾರೋ ವರ್ಣ ನೋಡ್ತಿದ್ರೆ ಒಂದಿದೆ ನೋಡಿ ಸರ್. ಪ್ರೈಸ್ ಸರ್ 4,15,000 ಕೋಟಿಂಗ್ ಮಾಡ್ತಾ ಇದೀನಿ. ಮುಂದೆ ಬನ್ನಿ 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ ಸರ್. 4 ಲಕ್ಷಕ್ಕೆಲ್ಲ ಕ್ಲೋಸ್ ಆಗುತ್ತೆ ಸರ್. 2 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ 20+ ಮೈಲೇಜ್ ಬರೋ ವೆಹಿಕಲ್ ನೋಡ್ತಾ ಇದೀರಾ? ಸಡನ್ ಅದು ಕೂಡ 20+ ಮೈಲೇಜ್ ಬರೋ ವೆಹಿಕಲ್ ನೋಡ್ತಾ ಇದೀರಾ? ಈ ತರ ಒಳ್ಳೊಳ್ಳೆ ಆಫರ್ ಸಿಗ್ಬೇಕಂದ್ರೆ ನೀವು ಎಲ್ಲಿ ಬರ್ಬೇಕು ಹೇಳಿ? ಕನ್ನಡ ಕಾರ್ ಝೋನ್. ನಿಜ. ಡೀಟೇಲ್ಸ್ ಬಂದ್ಬಿಟ್ಟು ರೆನಾಲ್ಡ್ ಸ್ಕಾಲಾ. ಇದು ಡೀಟೇಲ್ಸ್ ಬಂದ್ಬಿಟ್ಟು 13 ಸೆಕೆಂಡ್ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಫುಲ್ಲಿ ಲೋಡೆಡ್ ಅಂಡ್ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಬಜಾರ್ ಅಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 240, 230 ಕಮ್ಮಿ ಸಿಗಲ್ಲ. ಫಸ್ಟ್ ಫೀಚರ್ಸ್ ಹೇಳ್ಬಿಡಿ ಸರ್. ಫೀಚರ್ಸ್ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಸ್ಟೇರಿಂಗ್ ಬರುತ್ತಲ್ಲ, AC ಎಲ್ಲಾ ಬರುತ್ತೆ ಸರ್. ಓಕೆ. ಮ್ಯಾಗ್ ವೀಲ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಸೊ ಬಜಾರ್ ಅಲ್ಲಿ 2 ಲಕ್ಷ ಒಳಗಡೆ 2 ಲಕ್ಷ ಒಳಗಡೆ ಸಿಗಲ್ಲ ಅಂತ ಅಂದ್ರು. ಇವ್ರು ಎಷ್ಟು ಪ್ರೈಸ್ ಕೊಡ್ತಾರೆ? ಪ್ರೈಸ್ ಸರ್ ಬರೀ 1,85,000 ಮಾಡ್ಕೊಡೋಣ. 1,85,000 ಸರ್. ಮುಂದೆ ಬನ್ನಿ ಸರ್. 1,75,000 ಕ್ಲೋಸ್. 1,75,000 ಇದು. 1,75,000 ಕ್ಲೋಸ್. ಸಡನ್ ವೆಹಿಕಲ್ ಟಾಪ್ ಎಂಡ್ 20+ ಮೈಲೇಜ್ ಬರೋ ವೆಹಿಕಲ್ ಸರ್. ನೆಕ್ಸ್ಟ್ ಇರೋದು ನೀವು ಒಂದು ಹ್ಯಾಚ್ ಬ್ಯಾಕ್ ಅಲ್ಲಿ ಒಳ್ಳೆ ವೆಹಿಕಲ್, ಅದು ಕೂಡ 2.5 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ, ಅದು ಕೂಡ ಒಳ್ಳೆ ವೆಹಿಕಲ್ ನೋಡ್ತಾ ಇದೀರಾ? ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇದೀರಾ? ಬರೇ ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ. ನಿಮ್ಗೆ ನಮ್ಮ ಹತ್ರ 100-70 ವೆಹಿಕಲ್ಸ್ ಇದೆ. ಯಾವ್ದಾದ್ರು ಒಂದು ವೆಹಿಕಲ್ ಸೆಲೆಕ್ಷನ್ ಮಾಡ್ಕೊಡ್ತೀನಿ. ಇದು ನೋಡ್ಕೊಳ್ಳಿ. ಇದು i20 ಆಸ್ಟಾ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದು ಫುಲ್ಲಿ ಟಾಪ್ ಅಂಡ್ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ ಸರ್. ಫೀಚರ್ಸ್ ಅಂದ್ಬಿಟ್ಟು AC, ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಫುಲ್ಲಿ ಲೋಡೆಡ್ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ನೋಡಿ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ ವೈಟ್ ಕಲರ್ ಅಲ್ಲಿ. ಸರ್ ಪ್ರೈಸ್ ಸರ್ ಬಜಾರಲ್ಲಿ ನೀವು ತಗೊಳ್ಬೇಕಂದ್ರೆ ನಿಮ್ಗೆ 270-280 ಇಂದ ಕಡಿಮೆನೆ ಸಿಗಲ್ಲ ಸರ್. 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಡಾಕ್ಯುಮೆಂಟ್ ಬರುತ್ತೆ ಇದಕ್ಕೆ ನಿಮ್ಗೆ. 10 ಥರ್ಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್ ಸರ್ ಬರೇ ನಿಮ್ಗೆ 2,30,000 ಮಾಡ್ಕೊಡೋಣ ಸರ್. 2,30,000 ಹೌದು ಸರ್. ಮುಂದೆ ಬನ್ನಿ ಸರ್. 2,20,000 ಕ್ಲೋಸ್ ಆಗುತ್ತೆ. 2,20,000 ಟಾಪ್ ಎಂಡ್ ವೆಹಿಕಲ್. 2,20,000 ಟಾಪ್ ಎಂಡ್ ವೆಹಿಕಲ್. ಸರ್ ಪೋಲೋ ಇದೆ ಸರ್. ಸರ್ ಪೋಲೋ ತುಂಬಾ ಪೋಲೋ ಲವರ್ಸ್ ಇದೆ ಸರ್. ತುಂಬಾ ಡಿಮಾಂಡ್ ಇರುತ್ತೆ ಪೋಲೋ ಅಂತ. ಇದು ಡೀಸೆಲ್ ವೇರಿಯಂಟ್ ಸರ್. ಈಗ 6 ಪೋಲೋ ಅವೈಲೇಬಲ್ ಇದೆ ಸರ್. 6 ಪೋಲೋ ಇದೆ ನಿಮ್ಮ ಹತ್ರ? 6 ಪೋಲೋ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ ಸರ್. ಡೀಟೇಲ್ಸ್ ಸರ್ 2016 ಸಿಂಗಲ್ ಓನರ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಅಲೈಸ್ ಎಲ್ಲ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ. ಸರ್ ಪ್ರೈಸ್ ಸರ್ ಪ್ರೈಸ್ ಅಂದ್ಬಿಟ್ಟು 5,45,000 16 ಮಾಡಲ್ ಸಿಂಗಲ್ ಓನರ್ ಪೋಲೋ ಕೊಡೋಣ ಸರ್. ಇನ್ನೂ ಪ್ರೈಸ್ ಹೇಳಿ ಸರ್ ಹೋಗ್ಲಿ ಪೋಲೋಗೆ. ಸರ್ 5,30,000 ಮಾಡ್ಕೊಡೋಣ. 5,30,000 ವಿತ್ ಲೋನ್ ಆಗುತ್ತೆ. ವಿತ್ ಲೋನ್ ಸರ್ 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸಿಟಿ ಸರ್. ನೆಕ್ಸ್ಟ್ ಇರೋದು ಸಿಟಿ ಸರ್. 11 ಥರ್ಡ್ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಫುಲ್ಲಿ ಟಾಪ್ ಎಂಡ್ ಇದು. ಫುಲ್ಲಿ ಟಾಪ್ ಎಂಡ್ 11 ಥರ್ಡ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಸೊ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಲ ಸರ್ ಇದು? ಎಲ್ಲ ಹೌದು ಸರ್. ಆಫ್ಟರ್ ಮಾರ್ಕೆಟ್ ಅಲೈಸ್ ಬಟ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಸಿಟಿ ಇದೆ ಒಂದು 11 ಮಾಡಲ್ ಅಲ್ಲ? ಹೌದು ಸರ್. 11 ಮಾಡಲ್ ಸರ್. ಅಗೇನ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ ನಿಮ್ಗೆ 2,90,000 ಮಾಡ್ಕೊಳ್ಳೋಣ ಸರ್. ಟಾಪ್ ಅಂಡ್ ವೆಹಿಕಲ್ 2,90,000 ಸಿಗ್ತಾ ಇದೆ ಸರ್. 2,90,000 ನಮ್ಮ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಸರ್. ಹೇಳಿ ಸರ್. ಆ ಪೋಲೋ ಬೇಡ, ತುಂಬಾ ಕಡಿಮೆ ಬಜೆಟ್ ಅಲ್ಲೇ ಪೋಲೋ ಬೇಕಾ? ಇದಿದೆ ನೋಡಿ. ಸೊ ಮತ್ತೊಂದು ಪೋಲೋ ಇದೆ. ಮತ್ತೊಂದು ಪೋಲೋ ಲೋ ಬಜೆಟ್ ಪೋಲೋ. ಬೇಡ, ಇನ್ನೊಂದು ಅಲ್ಲಿ ನಿಂತ ಇದೆ. ಅದ್ ಬೇಡ, ಇನ್ನ 3 ಅಲ್ಲಿ ನಿಂತ ಇದೆ ಸರ್. ಫಸ್ಟ್ ಇಯರ್ ಡೀಟೇಲ್ಸ್ ಮುಗಿಸ್ಬಿಡಿ ಸರ್. ಸರ್ ಇದು 2011 ಸಿಂಗಲ್ ಓನರ್ ಹೈಲೈನ್ ವೇರಿಯಂಟ್, ಸಾರಿ ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ ಡೆಂಟ್, ಒಂದು ಸ್ಕ್ರಾಚ್ ಏನು ಇಲ್ಲ ಗಾಡಿ ಮೇಲೆ. ಗಾಡಿ ಅಷ್ಟು ನೀಟ್ ಕಂಡೀಷನ್ ಅಲ್ಲೇ, ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕಿದೀನಿ. AC ಪವರ್ ಸ್ಟೇರಿಂಗ್, AC ಪವರ್ ಶೇರಿಂಗ್, ಪವರ್ ವಿಂಡೋ 4 AC ಪವರ್ ಶೇರಿಂಗ್, ಪವರ್ ವಿಂಡೋ ಮತ್ತೆ ಕಂಪ್ನಿ ಫಿಟೆಡ್ ಅಲೈಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸರ್ ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ ನಮ್ಗೆ 3,10,000 ಮಾಡ್ಕೊಡೋಣ. 3,10,000
10,000 ಅದರಲ್ಲೂ ಇನ್ನೊಂದು ನೆಗೋಷಿಯಬಲ್ ಪ್ರೈಸ್ ಸರ್ 2,95,000 ಮಾಡ್ಕೊಡೋಣ. 7,95,000 ಹೌದು ಸರ್, ಅದ್ರಲ್ಲಿ ನೆಗೋಷಿಯಬಲ್ ಅದ್ರಲ್ಲೂ ನೆಗೋಷಿಯಬಲ್ ಸಿಂಗಲ್ ಓನರ್ ಪೋಲೋ ಸಿಗ್ತಾ ಇರೋದು ನಿಮ್ಗೆ. ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಪೋಲೋ ಸರ್. ಹೇಳಿ ನೆಕ್ಸ್ಟ್ ಇನ್ನು ಪೋಲೋ ಸರ್. ಇನ್ನೊಂದು ಪೋಲೋ ಸರ್, ಹಾ 2012 ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್, ಇದು ಸಿಂಗಲ್ ಓನರ್ ಅದು ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು ಸಿಂಗಲ್, ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದೂನು ಸಿಂಗಲ್ ಓನರ್, ಅದೂನು ಸಿಂಗಲ್ ಓನರ್ ಸರ್. ಓಕೆ ಸರ್, ಫಸ್ಟ್ ಡೀಟೇಲ್ ಸರ್. ಸರ್ 2012 ಸಿಂಗಲ್ ಓನರ್ ವೆಹಿಕಲ್, ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ. 57,000 ಹೊಡಿರೋದು ಬರೀ 57,000 ಬರೀ ನೋಡಿದ್ಯಾ? 57 ನೋಡಿರೋದು ಮಾತ್ರ ಸರ್. ಕ್ಲಾಸ್ ಕಂಡೀಷನ್ ಇರೋದು, ಒಂಚೂರು ಡೆಂಟು ಸ್ಕ್ರಾಚ್ ಹಾ ಏನು ಇಲ್ಲ, ರೆಡಿ ಗಾಡಿ ಇರೋದು. ಓಕೆ, ಒಂದು ಲೇಟೆಸ್ಟ್ ಕಲರ್ ಬರೇ ಪೆಟ್ರೋಲ್ ಆಗಿ ಓಡಿಸಬಹುದು ಸರ್. ಡೀಟೇಲ್ಸ್ ಸರ್ ಆಗೇನು ಸರ್. 12 ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸು ಸರ್ ಬರೇ 3,30,000 ಮಾಡ್ಕೊಡೋಣ. ಸೊ ಇದು ಬಂದು 3,30,000 ಸಾವಿರ ಸರ್. ಇನ್ನೊಂದು ಪ್ರೈಸ್ ಪೋಲೋಗೆ ಸರ್ 3,20,000 ಮಾಡ್ಕೊಡೋಣ. 3,20,000 3,20,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಇರೋದು. ಇನ್ನೊಂದು ಸಿಂಗಲ್ ಓನರ್ ಪೋಲೋ ಸರ್, ಹಾ ಹೈಲೈನ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಇದು ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಓಕೆ ಓಕೆ, ಹಾ 13 ಸಿಂಗಲ್ ಓನರ್, ಹೈಲೈನ್, ಫುಲ್ ಟಾಪ್ ಎಂಡ್, ಸ್ಪೈಲರ್ ಎಲ್ಲ ಇದೆ ಸರ್. ಹಾ ಹಾ. ಗಾಡಿ ತುಂಬಾ ಚೆನ್ನಾಗಿದೆ, ಫುಲ್ ಟಾಪ್ ಅಂಡ್ ವೆಹಿಕಲ್. ಎಸಿ ಪವರ್ ಸ್ಟೀರಿಂಗ್, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ORM, ಕ್ರೂಸ್ ಕಂಟ್ರೋಲ್ ಎಲ್ಲ ಸಿಗುತ್ತೆ ನಿಮ್ಗೆ ಸರ್. ಪ್ರೈಸ್ ಒಂದು ಸಿಗ್ಬೇಕಂಗೆ ಸರ್. ಫುಲ್ ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ ಸರ್. ಸಿಂಗಲ್ ಓನರ್ ಪೋಲೋ ಹೇಳಿ ಸರ್. ಸರ್ 4,10,000 ಕೊಡೋಣ ಸರ್. ಸರ್ ಇನ್ನೊಂದು ಪ್ರೈಸ್ 4 ಲಕ್ಷಗೆ ಕ್ಲೋಸ್ ಮಾಡ್ಕೊಡೋಣ. 4 ಲ್ಯಾಕಿಗೆ 4 ಲ್ಯಾಕಿಗೆ ಸಿಂಗಲ್ ಓನರ್ ಪೋಲೋ ಸರ್. ರೆಡ್ ಬ್ಯೂಟಿ ಸರ್ ಪೋಲೋ. ಓಕೆ, ತುಂಬಾ ಕಸ್ಟಮರ್ ರೆಡ್ ಕಲರ್ ಪೋಲೋನ ಬೇಕಂತ ಅಂತಾರೆ. ಓಕೆ. ರೆಡ್ ನೋಡ್ತಾ ಇದ್ರೆ ರೆಡ್ ರೆಡ್ ಸರ್. 2012 ಸಿಂಗಲ್ ಓನರ್, ಕಂಫರ್ಟ್ ಲೈನ್ ವೇರಿಯಂಟ್ ಸರ್. ಸೊ ಇದು ಸಿಂಗಲ್ ಓನರಾ? 12 ಸಿಂಗಲ್ ಓನರ್, ಕಂಫರ್ಟ್ ಲೈನ್ ವೇರಿಯಂಟ್. ಓಕೆ ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಸರ್. ಸೊ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಬೇಕಲ್ವಾ ಸರ್ ಇದನ್ನ? ಸರ್ ಸರ್ ಒಂದ್ ಡೆಂಟ್ ಸ್ಕ್ರಾಚ್ ಏನು ಇರ್ಬೋದು, ಆ ತರ ಕ್ಲಾಸ್ ಕಂಡೀಷನ್ ಗಾಡಿ ಮಾಡ್ಕೊಡ್ತೀನಿ. ಓಕೆ, ಅಂದ್ರೆ ಈಗ ಸಣ್ಣ ಪುಟ್ಟ ಟಚ್ ಅಪ್ ಎಲ್ಲ ಇದೆ. ಸೊ ಅದೆಲ್ಲ ಮಾಡ್ಬಿಟ್ಟು ನೀಟ್ ಅಂಡ್ ಕ್ಲೀನ್ ಆಗಿ ನೀಟ್ ಮಾಡ್ಬಿಡ್ತಾರೆ. ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಕೊಡ್ತೀನಿ ಸರ್. ಪ್ರೈಸ್ ಸರ್. ಪ್ರೈಸಿಂಗ್ ಅನ್ಬಿಟ್ಟು ಇದು ನಿಮ್ಗೆ 3,35,000 ಕೋಟಿಂಗ್ ಮಾಡ್ತಾ ಇದೀನಿ. ಹಾ. ಎದುರುಗಡೆ ಬಂದು 3,20,000 ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇರೋದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಅಲ್ಲಿದೆ 45,000 ಆಗಿದೆ ಅಂದ. ಹಾ. ಇದೆ ಸರ್ ಅದು ವೆಹಿಕಲ್. ಓಕೆ ಓಕೆ. 45,000 45,000 ಬೇಡ ಸರ್, 43,000 ಕಟ್ಟಿ ಗಾಡಿ ತಕೊಂಡೋಗಿ ಸರ್. 45,000 ಸ್ಟಾರ್ಟಿಂಗ್ ಹೇಳಿದ್ರಿ, ಇವಾಗ 43,000 ಈಗ 43,000 ಕೊಡೋಣ ಸರ್. ಸರ್. ಡೀಟೇಲ್ಸ್ ಸರ್ ಇದ್ರದ್ದು. 2003 ಸೆಕೆಂಡ್ ಓನರ್ ವೆಹಿಕಲ್, ಕ್ಲಾಸ್ ಕಂಡೀಷನ್ ಅಲ್ಲೇ ಇರೋದು. ಸೆಕೆಂಡ್ ಓನರ್ ವೆಹಿಕಲ್, 800 AC MPF ಇಂಜಿನ್ ಬರೋದು. ಸೊ ಎಸಿ ನೋಡಿ, ಇದು ಬರೀ 45,000 ಸ್ಟಾರ್ಟಿಂಗ್ 43,000 ಕೊಡೋಣ ಸರ್. 43,000ಕ್ಕೆ ಅದ್ರಲ್ಲಿ ನೆಗೋಷಿಯಬಲ್ ಆದ್ರೆ ಫೈನಲ್ ಟು ಫೈನಲ್ 42,000 ಮಾಡ್ಕೊಡೋಣ. 42,000ಕ್ಕೆ ಫೈನಲ್ ಟು ಫೈನಲ್ 42,000ಕ್ಕೆ 42,000 800. 800. ಡೀಸೆಲ್ ಅಲ್ಲಿ ಬೇಕಾ, ಪೆಟ್ರೋಲ್ ಅಲ್ಲಿ ಬೇಕಾ ಸರ್? ಸೇಮ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಸೇಮ್ ಕಲರ್ ಅಲ್ಲಿ ಎರಡು ಅವೈಲೇಬಲ್ ಇದೆ. ಎರಡು ಅವೈಲೇಬಲ್ ಇದೆ ಸರ್. ಇದ್ಯಾವ ಸರ್ ಇದು? ಸರ್ ಇದು 2008 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಡೀಸೆಲ್ ಹಾ ಸರ್. ಬರೇ 2,65,000 ಮಾಡ್ಕೊಡೋಣ ಸರ್. ಶಿಫ್ಟ್ 2,65,000 ವಿತ್ ಫ್ರೆಶ್ ಡಾಕ್ಯುಮೆಂಟ್. ಓಕೆ ನೋಡಿ, ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಬರೀ 2,65,000. 65,000 ನೆಗೋಷಿಯಬಲ್ ಇರುತ್ತೆ ಸರ್. ಅದರಲ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ನೆಕ್ಸ್ಟ್ ಇರೋದು ಪೆಟ್ರೋಲ್ ಶಿಫ್ಟ್ ZXi, ಫುಲ್ ಟಾಪ್ ಅಂಡ್ ವೆಹಿಕಲ್. ಮ್ಯಾಗ್ವಿಲ್ ಜೊತೆಗೆ ಜೊತೆ ಫುಲ್ ಟಾಪ್ ಅಂಡ್ ಏರ್ ಬ್ಯಾಗ್ ಎಲ್ಲ ಬರೋ ವೆಹಿಕಲ್. ಸರ್. ಪ್ರೈಸ್ ಸರ್. ಪ್ರೈಸಿಂಗ್ ಅನ್ಬಿಟ್ಟು 3,15,000 ಮಾಡ್ಕೊಡೋಣ. 3,15,000 ಇದು. 15,000 ಸಿಂಗಲ್ ಓನರ್ ಸೊ ವೆಹಿಕಲ್. ಅದು ಡೀಸೆಲ್ ಶಿಫ್ಟ್ Sorry, ಬಂದ್ಬಿಟ್ಟು second owner 2,60,000. ಇದು 2,60,000, ಇದು 3,15,000. ಇದು ಸರ್. ಸೆಕೆಂಡ್ ನೆಗೋಷಿಯಬಲ್ ಏನ್ ಸರ್? ನೆಗೋಷಿಯಬಲ್ ಖಂಡಿತ ಸರ್, ನೆಗೋಷಿಯಬಲ್ ಇದ್ದೇ ಇರುತ್ತೆ ಸರ್. ನೆಕ್ಸ್ಟ್ ಇರೋದು i20 ಸರ್. 2012 ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್, ಟಾಪ್ ಅಂಡ್ ವೆಹಿಕಲ್. ಸೊ ಸೀಟ್ಸ್ ಕವರ್ ಎಲ್ಲ ಹೊಸದಿದೆ, ಹೊಸ ಸೀಟ್ ಕವರ್ ಎಲ್ಲ ಇದೆ ಸರ್. ಬ್ರ್ಯಾಂಡ್ ನ್ಯೂ, ಸಾರಿ 80% ಟೈರು ಇದೆ. ಓಕೆ ಸರ್. ಪ್ರೈಸ್ ಸರ್ ಬರೀ 2,85,000 ಮಾಡ್ಕೊಡೋಣ. 12 ಮಾಡಲ್ ವೆಹಿಕಲ್. ಓಕೆ, ಟಾಪ್ ಅಂಡ್ ವೆಹಿಕಲ್ 2,85,000 ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಬೆಲೆನೋ, ಅದು ಕೂಡ ಡೆಲ್ಟಾ ವೇರಿಯಂಟ್, ಡೀಸೆಲ್ ವೇರಿಯಂಟ್. ಡೀಸೆಲ್ ತುಂಬಾ ಡಿಮಾಂಡ್ ಇರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 19 ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಇರೋದು. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಓಕೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದು? ಸರ್ 2 ಏರ್ ಬ್ಯಾಗ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಪ್ರೈಸ್ ಸರ್. ಪ್ರೈಸಿಂಗ್ ಅನ್ಬಿಟ್ಟು ಬರೀ 5,75,000 ಕ್ಲೋಸ್ ಮಾಡ್ಕೊಡೋಣ ಸರ್. ಒಂದ್ ಪ್ರೈಸ್ ಸರ್. 5,65,000 ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡೋಣ. ನೆಗೋಷಿಯಬಲ್ ಖಂಡಿತ ಸರ್. ಸರ್ ಹೊಂಡೈ i10 ಒಂದ್ ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ಕಪ್ಪ ಇಂಜಿನ್ ಆಗಿರುತ್ತೆ, ಕಪ್ಪ 2 ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಅಲ್ಲೇ ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಡೀಟೇಲ್ಸ್ ಅನ್ಬಿಟ್ಟು 2013 ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ ಓಕೆ.
ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 2,75,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಓಕೆ ಸರ್ ಇನ್ನೊಂದು ಸರ್ ಇಯೋನ್ ಬೇಡ ಇನ್ನೊಂದ್ ಚಿಕ್ಕ ವೆಹಿಕಲ್ ಬೇಕಾ? ಹಾ. ಇದು ತಕೊಳ್ಳಿ 2014 ಥರ್ಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇಯಾನ್ ಬ್ಲೂ ಕಲರ್ ಅಲ್ಲಿ. ಬ್ಲೂ ಕಲರ್ ಅಲ್ಲಿ ಸಿಟಿಯಲ್ಲಿ ಓಡ್ಸಕ್ಕೆ ಒಳ್ಳೆ ವೆಹಿಕಲ್. ಸರ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 2,45,000ಗೆ ಮಾಡ್ಕೊಡೋಣ. ಇಯೋನು ಚಿಕ್ಕ ಗಾಡಿ 2,40,000 45,000ಗೆ. ಸರ್ ಇನ್ನೊಂದ್ ಐಟೆನ್ ಸರ್ ಬರೀ 1,75,000ಗೆ ಕೊಡೋಣ. ಬರೀ 1,75,000 75,000ಗೆ 9 ಥರ್ಡ್ ಓನರ್ ಸ್ಪೋರ್ಟ್ಸ್ ಫುಲ್ಲಿ ಟಾಪ್ ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ ಫುಲ್ಲಿ ಲೋಡೆಡ್ ವೆಹಿಕಲ್, ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ. 10 ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1,90,000ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ರಿಡ್ಜೋ? ಸರ್ ನೆಕ್ಸ್ಟ್ ಇರೋದು ರಿಟ್ಸ್, ತುಂಬಾ ಡಿಮಾಂಡ್ ಇರೋದು ರಿಟ್ಸ್ 2014 ಸೆಕೆಂಡ್ ಓನರ್, ಬರೀ 3,70,000ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ಇದು ಯಾವ್ದು? ಆಲ್ಟೋ? ಸರ್ ಆಲ್ಟೋ ಕೇಟನ್ ಸರ್ 30+ ಮೈಲೇಜ್ ಬರೋ ವೆಹಿಕಲ್, CNG ಬರೀ 60,000 CNG ಕಿಟ್ ಫಿಟೆಡ್ ಇದೆ. RC ಎಲ್ಲ ಎಂಟ್ರಿ ಎಲ್ಲ ಇದೆ. ಸರ್ ಪ್ರೈಸ್? ಸರ್ ಬರೀ 1,70,000ಗೆ ಮಾಡ್ಕೊಡೋಣ. ಒಂದ್ ಚಿಕ್ಕ ಫ್ಯಾಮಿಲಿಗೆ ಒಂದ್ ಪುಟ್ಟ ನ್ಯಾನೋ. ಡೀಟೇಲ್ಸ್ ಬಡವರಿಗೆ ಬಾದಾಮಿ, ಇದು ಬಡವರಿಗೆ ಬಾದಾಮಿ. ಬಡವರಿಗೆ ಬಾದಾಮಿ. ಸರ್ ಡೀಟೇಲ್ಸ್? ಸರ್ 2014 ಸಿಂಗಲ್ ಓನರ್ ವೆಹಿಕಲ್, ಟಾಟಾ ನ್ಯಾನೋ 250 AC ಪವರ್ ಶೇರಿಂಗ್ ಪರ್ ವಿಂಡೋಸ್ ಬರೋ ವೆಹಿಕಲ್. ಸರ್ ಪ್ರೈಸ್? ಸರ್ ಬರೀ 1,45,000ಗೆ ಕ್ಲೋಸ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್? 1,40,000ಗೆ ಕ್ಲೋಸ್ ಮಾಡ್ಕೊಡೋಣ.